ಹಾಯ್ ಎಲ್ಲರಿಗೂ ನಮಸ್ಕಾರ. ಇಲ್ಲಿ ನೋಡ್ಬೋದು ಎಲ್ಲರೂ ಮಕ್ಕಳು ಕುಂತಿದ್ದಾರೆ. ಆ್ಯಕ್ಟಿವಿಟೀಸ್ ರೂಮಲ್ಲಿ ಕುಂತಿದ್ದೀವಿ. ಇಲ್ಲಿ ಆ್ಯಕ್ಟಿವಿಟೀಸ್ ರೂಮಲ್ಲಿ ಏನು ಮಾಡ್ತಾ ಇದ್ದೇನೆಂದರೆ ಅವ್ರಿಗೆ ಒಂದೊಂದು ಪದವನ್ನು ತೋರಿಸ್ತಾ ಇದ್ದೀನಿ. ಹಿಂದಿ ಕಲಿಸ್ತೀನಿ ನಾನು ಇಲ್ಲಿ. ಆ ಒಂದೊಂದು ಪದವನ್ನು ತೋರಿಸ್ಕೊಟ್ಟಿದಾಗ ಅವರು ಆ ಪದವನ್ನು ಕಂಡುಹಿಡಿದು ಅವ್ರು ಹೇಳ್ತಾಯಿದ್ರು. ಆ ಪದನ ಒಂದನ್ನು ತೋರಿಸ್ತಾ ಇದೆ. ಬೇಕಾದರೆ ಇಲ್ಲಿ ನೋಡ್ಬೋದು, ಓ ತೋರಿಸ್ತಾ ಇದೆ, ಅವು ಅಂತ ತೋರಿಸ್ತಾ ಇದೆ. ಇದೇ ರೀತಿ ನಾನು ಹೇಳಾದ್ಮೇಲೆ ಅವ್ರಿಗೆ ಓದಿಸಲಿಕ್ಕೆ ಹಚ್ಚಿದೆ. ಎಷ್ಟು ಮಂದಿ ಓದ್ತಿರಲ್ಲ ಅಂತೇಳಿ ಕನ್ಫರ್ಮೇಷನ್ ಬೇಕಾಗಿತ್ತು. ಎಷ್ಟು ಮಂದಿ ಓದ್ಲಿಕ್ಕೆ ಬರುತ್ತೆ, ಎಷ್ಟು ಮಂದಿಗೆ ಓದ್ಲಿಕ್ಕೆ ಬರಲ್ಲ ಅನ್ನೋದು ನನಗೆ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ಮಾಡಿದೆ, ಎಲ್ಲರಿಗೂ ಒಬ್ಬರಾದ್ಮೇಲೆ ಒಬ್ರಿಗೆ ಓದ್ಸಕ್ಕೆ ಹಚ್ಚಿದೆ. ಅದಾದಮೇಲೆ ಇವ್ರ ಮಕ್ಕಳಿಗೆ ಅವ್ರಿಗೆ ಓದೋದು ಬೇಸರ ಬಂದಿರ್ತೈತಲ್ಲ, ಸೊ ನಿಮಗೇನು ಆ್ಯಕ್ಟಿವಿಟೀಸ್ ಇಷ್ಟ ಆಗುತ್ತೆ ಆ ಆ್ಯಕ್ಟಿವಿಟೀಸ್ ತೊಗೊಂಡು ನೀವು ಆಟ ಆಡಿ ಅಂತ ಹೇಳಿ ನಾನು ಅವ್ರಿಗೆ ಬಿಟ್ಟೆ. ಅದೇ ಆ್ಯಕ್ಟಿವಿಟೀಸ್ ಅಂತಂದರೆ ಅವ್ರಿಗೆ ಇಷ್ಟ ಆಗಬೇಕು, ಆ ಆ್ಯಕ್ಟಿವಿಟೀಸ್ ಮುಖಾಂತರ ಅವ್ರು ಕಲಿಬೇಕು. ಆ ರೀತಿ ಆ್ಯಕ್ಟಿವಿಟೀಸ್ ಎಲ್ಲರಿದೆ. ನಾನು ಕುಂತಿದ್ನಿ. ಕುಂತಾದ್ಮೇಲೆ ಏನು ಮಾಡಬೇಕು ಇವಾಗ ನೆಕ್ಸ್ಟ್ ಅಂತ ಹೇಳಿ ಇವರೆಲ್ಲ ಆ್ಯಕ್ಟಿವಿಟೀಸ್ ಮತ್ತು ಅವ್ರು ಇಷ್ಟಪಟ್ಟು ಅವ್ರು ನನ್ನ ಕಡೆಯೂ ಬಂದು ಹೋಗ್ತಾಯಿದ್ರು. ಅವ್ರಿಗೂ ನಾನು ಹೇಳ್ತಾಯಿದ್ದೆ, ನಾನು ಆಟ ಆಡ್ತಾಯಿದ್ದೆ. ಅದಾದಮೇಲೆ ಏನು ಮಾಡೋಣ ಅಂತ ಹೇಳಿ ನಾವೇನು ಮಾಡಿದ್ದು, ಹೊರಗಡೆ ಪ್ಲ್ಯಾನ್ ಮಾಡಿದ್ದು, ಎಲ್ಲರೂ ಹೊರಗಡೆ ಆಟ ಆಡ್ಸೋಣ ಅಂತೇಳಿ. ಅದಾದಮೇಲೆ ಏನು ಮಾಡಿದ್ದು, ಎಲ್ಲರೂ ಲೈನ್ ಮಾಡಿಕೊಂಡು ನಮ್ಮ ಅಂಕಿತಾ ಮೇಡಮ್ ನೋಡ್ರಿ ಇಲ್ಲಿ ಬರ್ತಾ ಇದ್ದಾರೆ, ಎಲ್ಲರೂ ನೋಡ್ಬೋದು. ಅದಾದಮೇಲೆ ನಾನು ಇಲ್ಲಿ ಕಬಡ್ಡಿ ಖೋ ಖೋ ಎಲ್ಲ ಆಟ ಆಡ್ಸೋನ್ ತಡೀರಿ ಅಂತ ಹೇಳಿ ಅವ್ರಿಗೆ ಕಬಡ್ಡಿ ಬಗ್ಗೆ ಒಂದು ಸ್ವಲ್ಪ ಕಬಡ್ಡಿ ಬಗ್ಗೆ ಖೋ ಖೋ ಬಗ್ಗೆ ಹೇಳ್ತಾ ಇದ್ವಿ. ಇವಾಗ ಎಲ್ಲರೂ ಅಂದರು ಖೋ ಖೋ ಆಡೋಣ್ರಿ ಅಂತಂದರು. ಅದಾದಮೇಲೆ ಇಲ್ಲೆಲ್ಲ ಮಕ್ಕಳಿಗೆ ಕುಂದ್ರಿಸಿ ಅದಾದಮೇಲೆ ಆಟ ಆಡ್ರಿ ಅಂತ ಹೇಳಿ ಅವ್ರಿಗೆ ನಾವು ಪ್ರೋತ್ಸಾಹಿಸಿದ್ದು. ಅವರೆಲ್ಲ ಮಕ್ಕಳೆಲ್ಲ ಏನು ಮಾಡ್ತಾಯಿದ್ರು, ಆಟ ಆಡ್ತಾಯಿದ್ರು. ಅದಾದಮೇಲೆ ಆಟ ಆಡ್ಕೊತ ನಾವು ಅದನ್ನು ಕುಂತು ಎಂಜಾಯ್ಮೆಂಟ್ ಮಾಡ್ಕೊತ ಕುಂತಿದ್ದು. ಯಾರು ಔಟ್ ಆದರೂ ಬಂದಾದರೂ ಹೋದರು ಅಂತ ಹೇಳಿ ಅದೇ ರೀತಿ ಆಟವನ್ನು ಆಡ್ತಾಯಿದ್ರು. ಮಕ್ಕಳು ಎಂಜಾಯ್ನೂ ಮಾಡ್ತಾಯಿದ್ರು. ಅದಾದಮೇಲೆ ಇಲ್ಲಿ ನನ್ನ ಒಬ್ಬ ಫೇವ್ರೆಟ್ ಸ್ಟೂಡೆಂಟ್ ಅಂತ ಹೇಳ್ಬೋದು, ಡುಮ್ಮಾ, ಅವನ ಹೆಸರು ಸಾತ್ವಿಕ್, ಅವ್ನು ಭಾಳ ಇಷ್ಟ. ಅದಾದಮೇಲೆ ಕ್ಲಾಸೆಲ್ಲ ಮುಗಿದಾದ್ಮೇಲೆ ರಿಟರ್ನ್ ಬ್ಯಾಕ್ ನನ್ನ ರೂಮಿಗೆ ಹೋಗ್ತಾಯಿದ್ದೆ. ಥ್ಯಾಂಕ್ ಯು ಸೋ ಮಚ್.